ದೇವ್ರೆ, ಶೋಭನ ನಡೆಸ್ತೀವಿ ಅಂತ ನಿನ್ನೆದ್ರೆ ನಿತ್ಯಗೆ ಮಾತು ಕೊಟ್ಟಿದ್ದೀವಿ. ಮಾತು ಉಳ್ಸೋ ಭಾರ ನಿಂದೆ ತಂದೆ. ನಮ್ಮ ವಂಶಾವೃದ್ಧಿಗೆ ಅಂಕುರಾರ್ಪಣ ಆಗೋ ಈ ಶುಭ ಕಾರ್ಯನ ಯಾವ ತೊಂದರೆ ಆಗದೆ ಇರೋ ಹಾಗೆ ನಡ್ಸ್ಕೊಡು ದೇವ್ರೆ. ಚಂದ್ರಿಕಾ, ಇವರ ಸಂಭ್ರಮ ನೋಡ್ತಿದ್ರೆ ಈ ಸಲ ಹೇಗಾದ್ರೂ ಶೋಭನ ನಡೆಯುತ್ತೇನೋ ಅಂತ ನನಗೆ ಅನುಮಾನ ಬರ್ತಿದೆ. ಏನ್ ನಡೆಯೋದು? ಹೀಗೆ ಎಷ್ಟು ಸಲ ಸಂಭ್ರಮ ಮಾಡ್ಲಿಲ್ಲ, ಎಷ್ಟು ಸಲ ಟುಸ್ ಅಂದಿಲ್ಲ. ಆದ್ರೆ ಈ ಸಲ ಎಲ್ಲಾ ಶಕುನ ಅನುಕೂಲವಾಗಿದೆಯಲ್ಲ. ಇಷ್ಟು ಸಲ ಯಾವತ್ತೇ ಫಸ್ಟ್ ನೈಟ್ ಮುಹೂರ್ತ ಇಟ್ರೆ ಫಾರ್ಮಾಲಿಟಿ ಅಂತ ಇರ್ತಿದ್ರು. ಆದ್ರೆ ಈಗ ತುಂಬಾ ಹಠ ಇರೋ ಹಾಗಿದೆ. ಆದ್ರೆ ಜೈ ಎದುರು ನಿಂತಿರೋದು ನಮ್ ಮುಂದೆ ಅಲ್ಲ, ರೂಪಾ ಶ್ರೀನಿವಾಸ್ ಮುಂದೆ. ಇವ್ರು ದೂರ ಆಗ್ಲಿ ಅಂತ ಅವ್ರು ಇನ್ನೂ ಹಠ ಹಿಡ್ದಿದ್ದಾರೆ. ಅವ್ರ ಹಠದ ಮುಂದೆ ಜೈ ಏನ್ ಮಹಾ. ಅವರು ಈ ಮನೆಗೆ ಬಂದು ಏನ್ ಮಾಡ್ತಾರೆ? ಇವರು ಆ ಮನೇಲಿ ಇರೋದಾದ್ರೆ ಏನೋ ಒಂದು ಮಾಡ್ತಿದ್ರು. ಮಾಡೋದಾದ್ರೆ ನಾವೇ ಏನಾದ್ರೂ ಮಾಡ್ಬೇಕು. ಈ ಫಸ್ಟ್ ನೈಟ್ ತಡಿಬೇಕು. ಯಾಕೋ ಮತ್ತೆ ಕೈಯೋ ಕಾಲು ಮುರ್ಕೊಳ್ಳೋದಕ್ಕ? ನಾವೇನು ಮಾಡೋದ್ ಬೇಡ. ರೂಪಾನೇ ಏನಾದ್ರೂ ಮಾಡಿ ತಡಿತಾರದನ್ನೆಲ್ಲ. ಅವರನ್ನ ಕಡಿಮೆ ಅಂತ ಅನ್ಕೋಬೇಡಿ. ಏನೂ ಆಗಿ ಶೋಭನ ನಿಲ್ಲೋದು ನಮ್ಗೆ ಮುಖ್ಯ. ರೂಪ ಬಂದು ತಡಿತಾರೋ ಇಲ್ಲ ಏನಾದ್ರೂ ಸಮಸ್ಯೆ ಆಗಿ ನಿಲ್ಲುತ್ತಾ ನೋಡೋಣ. ಫಸ್ಟ್ ನೈಟ್ ಹೇಗೆ ತಡೀಲಿ? ಏನು ಮಾಮ್, ಶೋಭನಾನ ಹೇಗ್ ತಡೀಲಿ ಅಂತ ತಲೆ ಚಚ್ಕೊಳ್ತಾ ಇದ್ಯಾ? ಯೋಚನೆ ಮಾಡಿ ಮಾಡಿ ತಲೆ ಬಿಸಿ ಆಗಿದ್ಯಾ? ಕಾಫಿ ಕುಡಿ ಮಾಮ್. ಮಾಮ್ ಕೂತ್ಕೋ. ಏನಾದ್ರೂ ಥಾಟ್ ಬಂತಾ ಮಾಮ್? ಬರ್ಲಿಲ್ವಾ? ಕಾಫಿ ಕುಡಿ ಮಾಮ್. ಎಷ್ಟೋ ಐಡಿಯಾ ಬರುತ್ತೆ, ಕುಡಿ. ಬರ್ದೇ ಇದ್ರೆ ಹೇಳು ಮಾಮ್, ನಾನೇ ಏನಾದ್ರೂ ಪ್ಲಾನ್ ಹೇಳ್ತೀನಿ. ಫಸ್ಟ್ ನೈಟ್ 9:45ಗೆ, ಈಗ 7:30. ಇನ್ನು 2 hours ಮೇಲೆ ಟೈಮ್ ಇದೆ. ಏನಾದ್ರೂ ಥಾಟ್ ಬರ್ದೇ ಇರಲ್ಲ. ಆದ್ರೂ ದಿ ಗ್ರೇಟ್ ರೂಪಾ ಶ್ರೀನಿವಾಸಿಯಲ್ಲಿ ಯೋಚನೆ ಬರ್ತಿಲ್ಲ ಅಂದ್ರೆ ಏನು? ಏನೋ ಪ್ಲಾನ್ ಮಾಡೇ ಇರ್ತ್ಯಾ.
ಅಲ್ವಾ? ಈಗಿದ್ನ ಹೇಗ್ ತಡೀತ್ಯಾ ಮಾಮ್? 3 ನೈಟ್ಸ್ ನಡೆದ್ರೆ ಗಂಗಾ ಸಾಯ್ತಾಳೆ ಅಂತ ಜೈಗೆ ಹೇಳ್ತ್ಯಾ? ಹೇಳೋದಿಲ್ಲ. ಜೈ ಮನೆಗಿರೋ ಶಾಪದ ಬಗ್ಗೆ ಗಂಗಾಗೆ ಹೇಳ್ತ್ಯಾ? ಆಗೋದಿಲ್ಲ. ಹೋಗ್ಲಿ, ಆ ಮನೆಯವ್ರಿಗೆ ಅದು ನಾನಲ್ಲ ಗಂಗಾ ಅಂತ ಹೇಳ್ತ್ಯಾ? ಅದು ಆಗಲ್ಲ ಮಾಮ್. ಮತ್ತೆ ಹೇಗೆ ಮಾಮ್? ಯೋಚನೆ ಮಾಡಿ ನಿಂಗೀಗ ತಲೆ ತಿರುಗ್ತಿರ್ಬೇಕಲ್ವಾ? ಸ್ಟ್ರೆಸ್ ಹೆಚ್ಚಾಗಿ ಕಣ್ಣು ಕತ್ಲಾಗ್ತಿದ್ಯಲ್ವಾ? ನಿಧಾನಕ್ಕೆ ಲುಕ್ ಬ್ಲರ್ ಆಗ್ತಾ ಎಲ್ಲ ಔಟ್ ಫೋಕಸ್ ಆಗ್ತಿದೆ ಅಲ್ವಾ? ಇದೆಲ್ಲ ಇಷ್ಟು ಕರೆಕ್ಟ್ ಆಗಿ ನಾನು ಹೇಗೆ ಹೇಳ್ತಿದ್ದೀನಿ ಅಂದ್ಕೊಂಡ್ಯಾ? ಸಿಂಪಲ್ ಮಾಮ್. ನಿಂಗೆ ಕೊಟ್ಟಿರೋ ಕಾಫಿಲಿ ಮತ್ತೇನ್ ಮೆಡಿಸಿನ್ ಹಾಕಿದ್ದೀನಿ? ಎಂತ ಕೆಲಸ ಮಾಡ್ತೀನಿ ನಿತ್ಯ? ಸಾರಿ ಮಾಮ್. ಈಗೀಗ ನಿನಗೆ ಸರಿಯಾಗಿ ನಿದ್ರೆ ಬರ್ತಿಲ್ವಲ್ಲ, ಅದಕ್ಕೆ ಇವತ್ ರಾತ್ರಿ ನಿಂಗೆ ಪ್ರಶಾಂತವಾಗಿ ನಿದ್ರೆ ಬರ್ಲಿ ಅಂತ ಹೀಗ್ ಮಾಡಿದ್ದು. ನಾನು ಹೋಗ್ಬೇಕು, ಹೋಗ್ತೀನಿ. ಎಲ್ಲ ಹೋಗ್ತೀಯ ಮಾಮ್? ಇಲ್ಲಿ ನೀನು ಹಾಯಾಗಿ ನಿದ್ರೆ ಮಾಡು, ಅಲ್ಲವ್ರು ಹ್ಯಾಪಿಯಾಗಿ ಫಸ್ಟ್ ನೈಟ್ ಮಾಡ್ಕೋತಾರೆ. ಫಸ್ಟ್ ನೈಟ್ ತಡಿಬೇಕು.
ಯಾವ ಶಿಲ್ಪಿ ಕಂಡ ಕನಸು ನೀನು, ಯಾವ ಕವಿಯ ಪ್ರೇಮ ಗೀತೆ ನೀನು. ನಾಣಿ ಸರ್ ಒಂದ್ ನೋಟಿಸ್ ಮಾಡಿದ್ಯಾ? ಮಾಡಿದೆ ಸರ್. ನಿಮ್ಮ ವಾಯ್ಸು ತುಂಬಾ ಕೆಟ್ಟದಾಗಿದೆ. ನಾಣಿ ಸಾರಿ. ನಾನ್ ಕೇಳಿದ್ದು ಸಾಂಗ್ ಬಗ್ಗೆ ಅಲ್ಲಯ್ಯ, ಸಿಚುವೇಶನ್ ಬಗ್ಗೆ. ಈ 25th ಬಗ್ಗೆ, ಇವತ್ ನೈಟ್ ನಡೆಯೋ ನಮ್ ಫಸ್ಟ್ ನೈಟ್ ಬಗ್ಗೆ ಎಲ್ಲ ಒಳ್ಳೆ ಶಕುನೇ ಅಲ್ವಾ? ಮಹಾಪ್ರಭು, ಜೀವನದಲ್ಲಿ ಎಷ್ಟೋ ದಿನ ಬರುತ್ತೆ ಹೋಗುತ್ತೆ, ಆದ್ರೆ ಈ ದಿನ ಮಾತ್ರ ನಾನು ಜೀವನದಲ್ಲಿ ನೆನ್ಪಿಟ್ಕೊಳಂಗ್ ಮಾಡ್ತಿದ್ದೀರಾ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನದಾಗೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ದೇಶಭಕ್ತರು ಹುಟ್ಟಿದ ದಿನದಾಗೆ ಈ ದಿನ ನನ್ನ ತಲೆಯಲ್ಲಿ ಪ್ರಿಂಟ್ ಆಗಿರುತ್ತೆ. ಅಷ್ಟು ಕನ್ವರ್ಸ್ತಿದ್ದೀರಾ ನೀವು. ನಿತ್ಯ ಡಾರ್ಲಿಂಗ್, ನಿತ್ಯ ಡಿಯರ್, ನಿತ್ಯ ಬಂಗಾರ, ವೇರ್ ಆರ್ ಯು? ವಾವ್, ನಿನ್ಗೋಸ್ಕರ ಮಲ್ಗೆ ಹೂ ತಂದಿದ್ದೀನಿ ಡಿಯರ್. ಆಲ್ರೆಡಿ ಮುಡ್ಕೊಂಡಿದ್ದಾಳಪ್ಪ. ಮೇಡಮ್ಗೋಸ್ಕರ ಸಾರು ಸ್ಪೆಷಲ್ ಆಗಿ ತಂದಿದ್ದಾರೆ. ಈಗ ಇದನ್ನ ಅವ್ರು ಮುಡ್ಕೊಳ್ದಿದ್ರೆ ಬೇಜಾರಾಗ್ತಾರೆ. ಅಯ್ಯೋ, ಏನು ಅಂತ ಸ್ಪೆಷಲ್? ಬೇರೆ ಗ್ರಹದಲ್ಲಿ ಬೆಳೆದಿರೋ ಹೂ ತಗೊಂಡ್ ಬಂದಿದ್ದೀರಾ ಏನೋ? ಹೌದು, ನನ್ನ ಮನ್ಸಲ್ಲೇ ಬೆಳೆದಿರೋ ಮಲ್ಲಿಗೆ ಇದು. ಸ್ವಚ್ಛವಾಗಿರೋ ನಮ್ ಪ್ರೀತಿಗ್ ಸಾಕ್ಷಿ ಇದು. ನಿತ್ಯ, ಈ ಮಲ್ಲಿಗೆ ಹೂವಿನ ಬಣ್ಣದ ಹಾಗೆ ನಮ್ಮಿಬ್ರು ಮನ್ಸು ನಿಷ್ಕಲ್ಮಶವಾದದ್ದು. ಈ ಹೂವಿನ ಸುವಾಸನೆ ಹಾಗೆ ನಮ್ ಪ್ರೀತಿ ಸುಗಂಧದಿಂದ ಕೂಡಿದೆ. ಈ ಹೂವಿನ ಅಂದನ ಇವತ್ತು ನಿಮ್ ಶೋಭನ ನಡೆಯಲ್ಲ ಸರ್. ನಾಣಿ, ಸಾರಿ. ನಿನ್ ಮನುಷ್ಯನ ಇಲ್ಲ ಮೃಗನ? ಅದು ಬಾಯ ಇಲ್ಲ ಇನ್ನೇನಾದ್ರೂನಾ? ಫಸ್ಟ್ ನೈಟ್ ನಡೆಯಲ್ಲ ಅಂತೀಯಲ್ಲ, ಮತ್ ಇನ್ಯಾಕ್ ಸಾರಿ ಇಲ್ಲಿ ಯಾಗು? ಮತ್ತಿನೇನ್ ಸರ್, ಬೇಗ ಬ್ರಷ್ ಆಗಿ ನೀವು ರೆಡಿ ಆಗ್ಬೇಕಲ್ವಾ? ಒಂದ್ ಕಡೆ ಮುಹೂರ್ತಕ್ಕೆ ಟೈಮ್ ಆಗ್ತಿದ್ರೆ ನೀವಿಲ್ಲಿ ಕವಿತೆ ಹೇಳ್ತಾ ನಿಂತಿದ್ದೀರಿ. ನೀವು ಬೇಗ ಹೋಗಿ ರೆಡಿಯಾಗಿ ಬನ್ನಿ ಸರ್. ಓಕೆ, 10 minutes ಅಲ್ಲಿ ರೆಡಿಯಾಗಿ ಬರ್ತೀನಿ ಚೀನಾ. ಗುಡ್ ನೈಟ್ ಸರ್. ಸಾರಿ, ಫಸ್ಟ್ ನೈಟ್ ಸರ್. ನಾನು ಹೋಗಿ ಬರ್ತೀನಿ ಮೇಡಮ್. ಜನಾರ್ದನ್, ಎಲ್ಲ ಏರ್ಪಾಡು ಮಾಡಿದ್ಯಾ ಅಲ್ವಾ? ಆಗಿದೆ ಅಜ್ಜಿ. ಬಾಮ್ಮ, ದೇವ್ರಿಗೆ ನಮಸ್ಕಾರ ಮಾಡ್ಕೋ. ಟೈಮ್ ಆಗ್ತಿದ್ರು ರೂಪ ಇನ್ನ ಬರ್ಲೇ ಇಲ್ವಲ್ಲ? ಬರ್ತಾಳೋ ಇಲ್ವೋ ನನ್ಗೂ ಡೌಟೇ. ಬರ್ದೇ ಇರಲ್ಲ. ಬಂದು ಹೇಗಾದ್ರೂ ಫಸ್ಟ್ ನೈಟ್ ತಡೆದೇ ತಡಿತಾಳೆ. ನೋಡೋಣ, ಅವರೇ ಬರ್ತಾರೋ ಇಲ್ಲ ಇನ್ಯಾರನ್ನಾದ್ರೂ ಕಳಿಸ್ತಾರೇನೋ. ಅಮ್ಮ, ಅಮ್ಮ, ಏನಮ್ಮ ಈ ಟೈಮಲ್ಲಿ ಮಲ್ಗಿದ್ದೀರಾ? ಎದ್ದೇಳಿ ಅಮ್ಮ. ಅಮ್ಮ, ಅಲ್ಲಿ ಜೈಕೆ ಗಂಗಾಗೆ ಶೋಭನ ಮಾಡ್ತಿದ್ದಾರಮ್ಮ. ನೀವು ಹೋಗಿ ತಡಿತಾ ಇದ್ರೆ ಗಂಗಾ ಗಂಗಾ ನಮಗ್ ಸಿಗಲ್ಲ ಅಮ್ಮ. ಎದ್ದೇಳಿ ಅಮ್ಮ. ಅಮ್ಮ, ಎದ್ದೇಳಿ.
ನನ್ ಮಾಮ್ ಹೇಳಲ್ಲ. ಅವಳು ಆರಾಮಾಗಿ ನಿದ್ರೆ ಮಾಡ್ತಿದ್ದಾಳೆ. ಅಲ್ಲ ಅಲ್ಲ, ಮತ್ತೇನ್ ಔಷಧಿ ಕೊಟ್ಟು ನಾನೇ ನನ್ ಮಾಮ್ನ ನಿದ್ರೆ ಮಾಡ್ಸಿದ್ದೀನಿ. ಏನಮ್ಮ ನೀನ್ ಹೇಳ್ತಿರೋದು? ಮತ್ತೆ ಮಾಮ್ ಎಚ್ಚರ ಇದ್ರೆ ಅವ್ರ ಫಸ್ಟ್ ನೈಟ್ ನಿಲ್ಸ್ತಾಳಲ್ವಾ? ತಡಿಬೇಕಮ್ಮ, ಶೋಭನ ನಡಿಬಾರ್ದು. ವೈ? ಯಾಕೆ ತಡಿಬೇಕು? ಯಾಕೆ ನಡಿಬಾರ್ದು? ಶೋಭನ ನಡೆದ್ರೆ ಹಾ ನಡೆದ್ರೆ ಗಂಗಾ ಸತ್ತು ಹೋಗ್ತಾಳಮ್ಮ. ಅದೇ ಅಲ್ವಾ ನನ್ಗೂ ಬೇಕಾಗಿರೋದು. ಅದಕ್ಕೆ ಅಲ್ವಾ ಗಂಗಾನ ಹೈರ್ ಮಾಡಿದ್ದು. ನಿನ್ನ ಆಪರೇಷನ್ಗೆ ಮನಿ ಕೊಟ್ಟು ಗಂಗಾನ ನನ್ನ ಹಾಗೆ ನಡ್ಸೊಂದಿದ್ದು. ಗಂಗಾಗೆ ಜೈಗೆ ಮದ್ವೆ ಮಾಡಿಸಿದ್ವಿ. ಈಗ ಶೋಭನ ಕೂಡ ಮಾಡ್ತಿದೀವಿ. ಆ ಕಾರ್ಯ ಸರಿಯಾಗಿ ಮುಗಿದ್ರೆ ಶಾಪದಿಂದ ಗಂಗಾ ಸತ್ತು ಹೋಗ್ತಾಳೆ. ಅವಳ ಪ್ಲೇಸಿಗೆ ನಾನು ಹೋಗಿ ಜೈ ಜೊತೆ ಹ್ಯಾಪಿಯಾಗಿ ಬದುಕ್ತೀನಿ. ಎಲ್ಲ ಹಾಗಾಗ್ಬಾರ್ದು. ಅದು ನಡೀದೆ. ನೀವೆಲ್ಲ ಗಂಗಾ ಜೈ ಲೈಫ್ ಲಾಂಗ್ ಸಂಸಾರ ಮಾಡ್ಲಿ ಅನ್ಕೊಂಡಿದ್ದೀರಾ ಏನು? ಆಗ ನಾನೇನ್ ಮಾಡ್ಲಿ? ಅವಳ ಮಕ್ಳನ್ನ ಆಟ ಆಡಿಸ್ತಾ ಕೂತಿರ್ಲಾ, ಇಲ್ಲ ರೋಡ್ ಪಕ್ಕ ತರಕಾರಿ ಮಾರ್ತಾ ಕೂತ್ಕೊಳ್ಳ? ನಿನಗ್ ಗೊತ್ತಿಲ್ಲ ಅಮ್ಮ. ಏನ್ ಗೊತ್ತಿಲ್ಲ? ಗಂಗಾ ಗಂಗಾ ಗಂಗಾ? ಹಾ ಗಂಗಾ ಹೇಳು. ಗಂಗಾ ಏನಾದ್ರೂ ನನ್ ಮಾಮ್ಗೆ ಮಗಳ? ನನ್ ಜೊತೆ ಹುಡ್ತವಳ? ನಾವು ಟ್ವಿನ್ಸಾ? ಹೇಳು ಹೇಳು. ಗಂಗಾ ನಮ್ಗೆ ಏನಾಗ್ತಾಳೆ ಅಂತ ನಾನು ಅವಳನ್ನ ಕಾಪಾಡ್ಬೇಕು. ಗಂಗಾಗೆ ನಮ್ಗೆ ಯಾವ ತರ ಸಂಬಂಧ ಇಲ್ಲ. ನಂಗೋಸ್ಕರ ಸಾಯೋಕೆ ಅಂತ ಅವಳು ನಿಂಗ್ ಹುಡ್ತವಳು. ಅಮ್ಮನ ಹೇಗಾದ್ರೂ ಮಾಡಿ ಎಪ್ಸಮ್ಮ. ನಡೆಯೋ ಅಪಾಯನ ತಪ್ಪಿಸ್ಬೇಕು. ತಡಿಬಾರ್ದು ಅಂತಾನೆ ಅಲ್ವಾ ನನ್ ಮಾಮ್ನ ನಾನು ನಿದ್ರೆ ಮಾಡ್ಸಿದ್ದು. ಈಗ ನೀನು ನಾನು ಮಾತ್ರ ಅಲ್ಲ, ಆ ದೇವ್ರು ಬಂದು ಎಪ್ಸಿದ್ರು ನನ್ ಮಾಮ್ ಹೇಳಲ್ಲ. ಆದ್ರೂ ನಿನ್ ಮಗ್ಳಿಗೋಸ್ಕರ ನನ್ ಮಾಮ್ ಯಾಕೆ ಎದ್ದೇಳ್ಬೇಕು? ಯಾಕೆ ಒದ್ದಾಡ್ಬೇಕು? ಗಂಗಾನ ಹೆತ್ಲ, ಬೆಳ್ಸದ್ಲ, ದೊಡ್ಡೋಳ್ ಮಾಡದ್ಲ? ಅದೆಲ್ಲ ಮಾಡಿದ್ದು ನೀನು. ಕೈಲಾದ್ರೆ ಹೋಗಿ ಆ ಶೋಭನನ ನಿಲ್ಸು. ಅದ್ ಹಾಗಲ್ಲಮ್ಮ. ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಾಯಿ ತರ ಕೂಗ್ತಿದ್ಯಲ್ಲ, ಹೋಗು ಹೋಗು ಹೊರಗೆ. ಅಮ್ಮ ಪ್ಲೀಸ್ ಅಮ್ಮ, ಕೈ ಮುಗಿತೀನಿ, ಅರ್ಥ ಮಾಡ್ಕೋ. ಬಾಯಲ್ಲಿ ಹೇಳಿದ್ರೆ ಕೇಳಲ್ವಾ ನೀನು? ನಡಿಯೇ ನಿತ್ಯ, ನಡಿಯ ಆಚೆ. ಕೈ ಮುಗಿತೀನಿ, ಅರ್ಥ ಮಾಡ್ಕೋ. ನಡಿಯ ನಿತ್ಯ, ನಿಮ್ಮಮ್ಮ ನೆಪ್ಸಮ್ಮ. ಏಯ್ ನಿತ್ಯ ಬೇಡ, ನಿತ್ಯ ಅರ್ಥ ಮಾಡ್ಕೋ. ನಿತ್ಯ ಬೇಡ, ನಿತ್ಯ ನಿತ್ಯ ಪ್ಲೀಸ್. ನಿತ್ಯ ನಿತ್ಯ ಬಾಗಿಲು ತೆಗೆ. ನಿತ್ಯ ನಿತ್ಯ ಬೇಡ, ನಿತ್ಯ ನಿನ್ನ ಕೈ ಮುಗಿತಾನೆ. ನಿತ್ಯ ಬಾಗಿಲು ತೆಗಿ. ಅಮ್ಮ ನಿತ್ಯಮ್ಮ. ಅಯ್ಯೋ ಅಮ್ಮ ನಿತ್ಯಮ್ಮ, ಡೋರ್ ತೆಗಿಯಮ್ಮ. ನಿತ್ಯ ದೀರ್ಘ ಸುಮಂಗಲಿ ಭವ. ಎಲ್ಲ ಆಯ್ತು. ಸ್ವಲ್ಪ ಹೊತ್ತಲ್ಲೇ ಶೋಭನ ನಡೆಯುತ್ತೆ. ಇಲ್ಲ, ನಿಂತು ಹೋಗುತ್ತೆ. ಯಾವ ನಂಬಿಕೆಯಿಂದ ಹೇಳ್ತೀಯಾ? ಅವ್ರ ದುರಾದೃಷ್ಟದ ಮೇಲೆ ನನಗೆ ನಂಬಿಕೆ ಇದೆ. ಅಮ್ಮ ನಿತ್ಯ ತಗೋಮ್ಮ.